ಸರಸ್ವತಿ ನಮಸ್ತುಭ್ಯಂ ವರದೆ ಕಾಮರೂಪಿಣೆ ವಿದ್ಯಾರಂಭಂ ಕರಿಷ್ಯಾಮಿ ಸಿದ್ಧಿರ್ಭವತು ಮೇ ಸದಾ. ಹರೇ ಕೃಷ್ಣ, ಹರೇ ಶ್ರೀನಿವಾಸ. ಆಧ್ಯಾತ್ಮ ಬಂಧುಗಳೇ, ಮಾಘ ಮಾಸದ ಶುಕ್ಲ ಪಕ್ಷವೆಂಬುದು ಎಲ್ಲ ಶುಭ ಕ್ರಮಗಳಿಗೆ ಅತ್ಯಂತ ಪ್ರಶಸ್ತ ಸಮಯವಾಗಿದ್ದು, ಇದೇ ಮಾಘ ಮಾಸದಲ್ಲಿ ಬರುವ ಪಂಚಮಿ ತಿಥಿಯು ವಸಂತ ಪಂಚಮಿ ಅಥವಾ ಶ್ರೀ ಪಂಚಮಿ, ಸಾರಸ್ವತ ಪಂಚಮಿ, ಸರಸ್ವತಿ ಪಂಚಮಿ ಇತ್ಯಾದಿ ಹೆಸರುಗಳಿಂದ ಪ್ರಸಿದ್ಧವಾಗಿದೆ. ಇಂತಹ ಎಲ್ಲ ಕಾರ್ಯಗಳಿಗೆ ಶುಭ ಎಂದು ಪರಿಗಣಿತವಾದ ಅತ್ಯಂತ ಉಪಯುಕ್ತವಾದ ದಿವಸದಂದು ಮಾಡತಕ್ಕಂತಹ ಸ್ನಾನ, ದಾನ, ಅಧ್ಯಯನ, ಅಕ್ಷರಾಭ್ಯಾಸಾದಿ ಎಲ್ಲ ಜ್ಞಾನ ಕಾರ್ಯಗಳಿಗೂ ಕೂಡ ಸೂಕ್ತವಾದ ಈ ದಿವಸದ ವಿಶೇಷತೆಯನ್ನು ನಾವು ಈ ವಿಡಿಯೋ ಸಂದೇಶದಲ್ಲಿ ನೋಡೋಣ. 2025ರಲ್ಲಿ ಈ ವರ್ಷ ಅದು ಎಂದು ಬರುತ್ತಿದೆ, ಏನಿದರ ಮಹತ್ವ, ಇಂದಿನ ದಿನ ಸರಳವಾಗಿ ಎಲ್ಲ ಭಕ್ತ ಜನರು ಯಾವ ರೀತಿಯ ಧರ್ಮ ಕಾರ್ಯಗಳನ್ನು ನಡೆಸಬೇಕು, ಇವತ್ತು ನಡೆಸಕ್ಕಂತಹ ಮಕ್ಕಳಿಗೆ ಅಕ್ಷರಾಭ್ಯಾಸ ವಿಧಿ, ಸರಸ್ವತಿ ಪೂಜಾ ವಿಧಾನ, ಹಾಗೆಯೇ ವಸ್ತ್ರ, ಗೃಹ ಉಪಯೋಗಿಯಾದ ಉಪಕರಣಗಳನ್ನು ತೆಗೆದುಕೊಳ್ಳತಕ್ಕಂತಹ, ಖರೀದಿ ಮಾಡತಕ್ಕಂತಹ ಮುಹೂರ್ತ, ಇದನ್ನೆಲ್ಲವನ್ನು ಕೂಡ ಈ ವಿಡಿಯೋ ಸಂದೇಶದ ಮೂಲಕ ತಿಳಿದುಕೊಳ್ಳೋಣ. ಬಂಧುಗಳೇ, ತಾವು ಇಲ್ಲಿಯವರೆಗೆ ನನ್ನ ವಿಶ್ವನಾಥ್ ಭಟ್ ಎಂಬ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರದಿದ್ದರೆ ಆಗಿ, ಉತ್ತಮವಾಗಿದ್ದರೆ ಲೈಕ್ ಮಾಡಿ, ನಿಮ್ಮೆಲ್ಲ ಬಂಧು ಮಿತ್ರರಿಗೆ ಶೇರ್ ಮಾಡಿ, ನಿಮ್ಮ ಪ್ರಶ್ನೆ, ಮೆಚ್ಚುಗೆ, ಸಂದೇಹಗಳನ್ನು ಕಮೆಂಟ್ ಮೂಲಕ ತಿಳಿಸಿ. ಜ್ಯೋತಿಷ್ಯ, ವಾಸ್ತು ವಿಷಯಗಳನ್ನು ನಮ್ಮಲ್ಲಿ ತಿಳಿಯಬೇಕಾದವರು 9820118612ಗೆ ಕರೆ ಮಾಡಬಹುದಾಗಿದೆ. ಬಂಧುಗಳೇ, ಉತ್ತರಾಯಣ ಪುಣ್ಯಕಾಲದ ಮಾಘ ಮಾಸವೇ ಭಗವಂತನಿಗೆ, ಸರ್ವದೇವತೆಗಳಿಗೆ ಅತ್ಯಂತ ಪ್ರಿಯವಾಗಿದ್ದು, ಅದರಲ್ಲಿಯೂ ಮಾಘ ಮಾಸದ ಶುಕ್ಲ ಪಕ್ಷದ ಪಂಚಮಿ ತಿಥಿಯು ವಿಶೇಷ ಮಹತ್ವವನ್ನು ಶಾಸ್ತ್ರ ಪುರಾಣಗಳಿಂದ ಪಡೆದಿದೆ. ಈ ಬ್ರಹ್ಮಾಂಡದ ಜನಕನಾದ, ಸೃಷ್ಟಿಕರ್ತನಾದ ಚತುರ್ಮುಖ ಬ್ರಹ್ಮದೇವರು ತನ್ನ ಮಡದಿಯಾದ ಸರಸ್ವತಿಯನ್ನ ಸೃಷ್ಟಿ ಮಾಡಿದ ದಿವಸ ಇವತ್ತಂತೆ. ವಿದ್ಯೆ, ಜ್ಞಾನ, ಸಂಗೀತ, ಸಾಹಿತ್ಯಾದಿ ಎಲ್ಲ ಕಲೆಗಳಿಗೆ ಅಧಿದೇವತೆಯಾದ ಸರಸ್ವತಿ ದೇವಿಯ ಅವತಾರ ದಿನವೆಂದು ಇವತ್ತು ಶಾಸ್ತ್ರೀಯವಾಗಿ ಪರಿಗಣಿತವಾಗಿದೆ. ಇಂದಿನ ದಿನವನ್ನ ಯಾವುದೇ ರೀತಿಯ ವಿದ್ಯಾಭ್ಯಾಸದ ಪ್ರಾರಂಭವನ್ನ ಮಾಡುವುದಿದ್ದರೆ ಅದು ಬಹಳ ಉತ್ತಮ. ಸಂಗೀತ ಕಲಿಯಲು ಪ್ರಾರಂಭಿಸುತ್ತಿದ್ದರೆ, ಅಥವಾ ಯಾವುದೇ ಚಿತ್ರಕಲೆ, ಯಾವುದೇ ಕಲಾ ಪ್ರಕಾರಗಳನ್ನು ಕಲಿಬೇಕಿದ್ದರೆ, ನೃತ್ಯ ಪ್ರಕಾರಗಳನ್ನು ಕಲಿಯಲು ಪ್ರಾರಂಭಿಸುವುದಿದ್ದರೆ, ಅಥವಾ ಗುರುಪೂಜೆಯನ್ನ, ಅಥವಾ ಸಂಗೀತದ ಉಪಕರಣದ ಪೂಜೆಯನ್ನ, ಅಥವಾ ಉಪಕರಣವನ್ನು ಖರೀದಿಸುವ ಕ್ರಮವನ್ನು ಇವತ್ತು ಮಾಡುವುದಾದರೆ ಅದು ಬಹಳ ಉತ್ತಮ. ಶಾರದಾ ದೇವಿಯ ಅವತಾರದ ಪವಿತ್ರ ದಿವಸದಂದು ವಿಶೇಷ ಶ್ರೇಯಸ್ಸು, ಯಶಸ್ಸು ನಿಶ್ಚಿತವಾಗಿ ಯಾವುದೇ ವಿದ್ಯಾ ಪ್ರಕಾರಗಳನ್ನು ನಾವು ಪ್ರಾರಂಭಿಸುವುದಿದ್ದರೆ ಅದು ಆಗುತ್ತದೆ. ಸಣ್ಣ ಮಕ್ಕಳಿಗೆ ಅಕ್ಷರಾಭ್ಯಾಸವನ್ನು ಕೂಡ ನಾವು ಇವತ್ತು ನಡೆಸಬಹುದಾಗಿದೆ. ಪೂರ್ಣ ಜೀವನದಲ್ಲಿ ಅತ್ಯಂತ ವಿಶೇಷ ವಿದ್ಯೆ, ಕಲೆಗಳು ಇವತ್ತು ಯಾರ ಅಕ್ಷರಾಭ್ಯಾಸ ಆಗಿದೆಯೋ ಅವರಿಗೆ ಖಂಡಿತವಾಗಿ ಪ್ರಾಪ್ತಿಯಾಗುವುದು. ಇವತ್ತು ವಸಂತ ಪಂಚಮಿ, ಅಂದರೆ ವಸಂತ ಎಂದರೆ ಕಾಮದೇವ, ಖುಷಿ, ಸಂತೋಷವನ್ನ, ಸಂತೃಪ್ತಿಯನ್ನ ಕೊಡತಕ್ಕ ದೇವತೆ ಕಾಮ ಅಥವಾ ಮನ್ಮಥ. ಆ ಮನ್ಮಥನಿಗೂ ಕೂಡ ಅತ್ಯಂತ ಪ್ರಿಯವಾದ ಈ ದಿವಸ, ಆದ್ದರಿಂದ ಇವತ್ತು ಈ ದಿನವನ್ನು ವಸಂತ ಪಂಚಮಿ ಅಂತ ಕರೆಯಲಾಗಿದೆ. ಪ್ರಕೃತಿ, ಪ್ರಪಂಚ, ನಿಸರ್ಗಗಳು, ಸಕಲ ವನ್ಯ ಸಸ್ಯ ರಾಶಿಯೂ ಕೂಡ ಆನಂದದಿಂದ ಅರಳಿ ನಿಂತು ಸಂತಸವನ್ನ ತರುವ ದಿನ. ಆದ್ದರಿಂದ ಇದನ್ನು ವಸಂತ ಪಂಚಮಿ ಅಥವಾ ಶ್ರೀ ಪಂಚಮಿ. ಶ್ರೀ ಅಂದರೆ ಮಹಾಲಕ್ಷ್ಮೀ ದೇವಿ, ಲಕ್ಷ್ಮೀದೇವಿಗೂ ಕೂಡ ಅತ್ಯಂತ ಪ್ರಿಯವಾದ ದಿವಸ ಇದು. ಆದ್ದರಿಂದ ಸರಸ್ವತಿ ದೇವಿ, ಲಕ್ಷ್ಮೀದೇವಿ, ವಸಂತ ಕಾಮದೇವನಿಗೆ ಅತ್ಯಂತ ಪ್ರಿಯವಾದ ದಿವಸ. ಆದ್ದರಿಂದ ವಸ್ತುಗಳನ್ನು, ಗೃಹ ಉಪಯೋಗಿ ವಸ್ತುಗಳನ್ನು ಕೂಡ ಖರೀದಿಸಲು ಮತ್ತು ಚಿನ್ನ, ಬೆಳ್ಳಿ ಇತ್ಯಾದಿ ಆಭರಣಗಳನ್ನು ಖರೀದಿಸುವವರಿಗೂ ಕೂಡ ಶ್ರೇಷ್ಠ ದಿನವಾಗಿದ್ದು, ಬೆಳಿಗ್ಗೆ 10 ಗಂಟೆಯಿಂದ ಮಧ್ಯಾಹ್ನ 1 ಗಂಟೆವರೆಗೆ ಯಾವುದೇ ರೀತಿಯ ವಸ್ತುಗಳನ್ನು ನಾವು ಖರೀದಿಸಬಹುದು. ಈ ವರ್ಷ 2025ರಲ್ಲಿ ಫೆಬ್ರವರಿ 3ನೇ ತಾರೀಕು ಸೋಮವಾರ ಈ ವಸಂತ ಪಂಚಮಿ ಇದೆ. ಲಕ್ಷ್ಮೀದೇವಿಯ ಅನುಗ್ರಹ, ಸರಸ್ವತಿ ದೇವಿಯ ಅನುಗ್ರಹವನ್ನು ಕೊಡತಕ್ಕಂತಹ ಇವತ್ತಿನ ದಿವಸ ಮಕ್ಕಳಿಗೆ ಅಕ್ಷರಾಭ್ಯಾಸ ನಡೆಸುವವರು ಬೆಳಿಗ್ಗೆ 7:30 9 ಗಂಟೆವರೆಗೆ ಸರಸ್ವತಿ ಪೂಜೆ ಆದ ಮೇಲೆ ನಡೆಸಬಹುದು. ಮಧ್ಯಾಹ್ನ ಅಭಿಜಿನ್ ಲಗ್ನ ಸುಮುಹೂರ್ತದಲ್ಲಿಯೂ ಕೂಡ 11:45ರಿಂದ 1 ಗಂಟೆವರೆಗೂ ನಡೆಸಬಹುದು. ಸರಸ್ವತಿ ದೇವಿ, ಲಕ್ಷ್ಮಿ, ಗಣಪತಿಯ ಫೋಟೋ ಅಥವಾ ಮೂರ್ತಿಯನ್ನು ಸ್ವಚ್ಛಗೊಳಿಸಿ, ಅಲಂಕರಿಸಿ, ಗಂಧ ಚಂದನಾದಿಗಳನ್ನು ಹಚ್ಚಿ
ವಿಶೇಷವಾಗಿ ಸರಸ್ವತಿ ದೇವಿಗೆ ಪ್ರಿಯವಾದ ಹಳದಿ ಪುಷ್ಪಗಳನ್ನು, ಹಳದಿ ಸೇವಂತಿಗೆ ಮುಂತಾದ ಹೂಗಳನ್ನು ಅರ್ಪಿಸಿ, ಹಳದಿ ರವಕೆ ಕಣ, ಹಳದಿ ಬಣ್ಣದ ಸೀರೆಯನ್ನು, ಹಳದಿ ಬಳೆ ಇತ್ಯಾದಿಗಳನ್ನು ಅರ್ಪಿಸಿ ಶಾರದಾ ದೇವಿಗೆ ಪೂಜೆ ಮಾಡಬೇಕು. ಮಕ್ಕಳ ಓದುವ ಪುಸ್ತಕ ಇದ್ದರೆ ಅದನ್ನು, ಹಾಗೆ ಭಗವದ್ಗೀತೆ, ರಾಮಾಯಣ, ಭಾಗವತ, ಮಹಾಭಾರತ ಇತ್ಯಾದಿ ಧಾರ್ಮಿಕ ಗ್ರಂಥಗಳು ಮನೆಯಲ್ಲಿದ್ದರೆ ಸರಸ್ವತಿ ದೇವಿಯ ಮಂಟಪದ ಹತ್ತಿರ ಇಟ್ಟು ಪೂಜೆ ಮಾಡಬೇಕು. ಶ್ರೀ ಶಾರದಾ ದೇವಿಗೆ ಇಷ್ಟವಾದ ನೈವೇದ್ಯ ಹಾಲು ಪಾಯಸ, ಕೇಸರಿಬಾತು ಮುಂತಾದ ಭಕ್ಷ್ಯ ಭೋಜ್ಯಾದಿಗಳನ್ನು, ಹಣ್ಣುಕಾಯಿಗಳನ್ನು ಕೂಡ ಸಮರ್ಪಣೆ ಮಾಡಿ ಪೂಜೆ ಮಾಡಬೇಕು. ವಸಂತ ಪಂಚಮಿಯ ಈ ದಿನ ಬೆಳಿಗ್ಗೆ 6 ಗಂಟೆಯಿಂದ 7:30 ಒಳಗಡೆ ಪೂಜೆ ಮಾಡಬಹುದು. ಹಾಗೆಯೇ ಮಧ್ಯಾಹ್ನ 11:40ರಿಂದ 1 ಗಂಟೆ ಒಳಗೂ ಕೂಡ ಅಭಿಜಿನ್ ಲಗ್ನದಲ್ಲಿ ಶಾರದಾ ಪೂಜೆಯನ್ನು, ನಂತರ ಅಕ್ಷರಾಭ್ಯಾಸ ಇತ್ಯಾದಿ ವಿದ್ಯಾ ಪ್ರಾರಂಭದ ವಿಧಿಯನ್ನು ಕೂಡ ನಡೆಸಬಹುದಾಗಿದೆ. ಎಲ್ಲ ಧಾರ್ಮಿಕ ಬಂಧುಗಳಿಗೆ ಈ ದಿವಸ ನಡೆಸುವ ಪೂಜಾ, ವ್ರತ, ಸ್ನಾನ, ದಾನ ಧರ್ಮಗಳಿಂದ, ಅದೇ ರೀತಿಯಾದ ಹೊಸ ವಸ್ತುಗಳ ಖರೀದಿ ಇತ್ಯಾದಿಗಳಿಂದ ಯಶಸ್ಸಾಗಲಿ. ಭಗವಂತನ ಲಕ್ಷ್ಮೀನಾರಾಯಣ ದೇವರ, ಸರಸ್ವತಿ ಲಕ್ಷ್ಮೀ ಗಣೇಶ ದೇವರ ಅನುಗ್ರಹವಾಗಲಿ ಎಂದು ಹೇಳುತ್ತಾ ವಿರಮಿಸುತ್ತೇನೆ. ಸಮೇ ವಿಷ್ಣು ಪ್ರಸೀದತು, ಸಮೇ ವಿಷ್ಣು ಪ್ರಸೀದ.